ಎಲ್ಲ ನಮ್ಮ ಹಿರಿಯರು ದಾನಿಗೌಡರು, ಚಂದ್ರಣ್ಣವರು, ಸೀನಣ್ಣವರು ಮತ್ತು ನಮ್ಮ ಬಸಣ್ಣವರು ಎಲ್ರಿಗೂ ವಂದಿಸ್ತಾ ಇವಾಗ ಕಾರ್ಯಕ್ರಮದ ಬಗ್ಗೆ ಅಷ್ಟೇ ಸ್ಪಷ್ಟವಾಗಿ ನಾನು ಮಾತಾಡ್ತೀನಿ. ಕಾರ್ಯಕ್ರಮ 2-3 ಹಂತಗಳನ್ನು ಒಳಗೊಂಡಿರ್ತದೆ. ಮೊದಲನೇ ಹಂತ ಬೆಳಗ್ಗೆ 7 ಗಂಟೆಗೆ ವಾಕಥಾನ್ ಶುರುವಾಗುತ್ತೆ. ವಾಕಥಾನು ಹೋಗುವಂಥ ರೂಟ್ಸ್ ಈಗಾಗಲೇ ಹೇಳಿದ್ದಾರೆ. ಹೊಯ್ಸಳ ಗ್ರೌಂಡಿಂದ ಹೊರಡುತ್ತದು, ಚಿಕ್ಕಬೊಮ್ಮಸಂದ್ರ ಕ್ರಾಸು, ಅಲ್ಲಿಂದ BWSSP ವೃತ್ತ, ಅಲ್ಲಿಂದ ಇದು ಅಕ್ಷಯ್ ಸಂದೀಪ್ ಅವರ ಇದು, ಮತ್ತು ಅದಾದಮೇಲೆ ಒಂದು ವೀರ ಸಾರ್ವರ್ಕರ ರಸ್ತೆ, ಅದಾದಮೇಲೆ ನ್ಯೂ ಟೌನ್ ಕ್ಲಬ್ಬಿನ ಹತ್ರಕ್ಕೆ ಬಂದು ಅಲ್ಲಿಂದ ಮತ್ತೆ ಹೊಯ್ಸಳ ಗ್ರೌಂಡ್ಗೆ ಹೋಗುತ್ತೆ. ಇದು ಕಾರ್ಯಕ್ರಮ ವಾಕಥಾನ್ ಪ್ರೋಗ್ರಾಮ್. ಸೊ 2 ಕಾರ್ಯಕ್ರಮದಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ. ಏನಂದರೆ ವಾಕಥಾನಲ್ಲಿ ಬಹುತೇಕ ಯುವಕರು, ಕಾಲೇಜ್ ಯುವಕ ಯುವತಿಯರು, ಸೊ ಈ ಥರದ, ಮತ್ತು ಈ ನಮ್ಮ ಕ್ಷೇತ್ರದ ಯಲಹಂಕ ಮತ್ತು ಬ್ಯಾಟರಾಯನಪುರ ಕ್ಷೇತ್ರದ ಅನೇಕ ಯುವಕರು ಭಾಗವಹಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಹಿರಿಯರು ಕೂಡ ಇರ್ತಾರೆ. ಹಿರಿಯರು ಬಂದು ನಮ್ಮನ್ನು ಉದ್ಘಾಟಿಸಿ ವಾಕಥಾನಿಗೆ ಬಿಟ್ಟು ಅವರು ಮುಂದಿನ ಕಾರ್ಯಕ್ರಮ ಏನು ಅಂತ ಯೋಚನೆ ಮಾಡ್ಕೊಳ್ತೀವಿ. ಅವ್ರು ಹೋಗಿ ಪ್ರತಿಮೆಗಳಿಗೆ ಹಾರ ಹಾಕ್ಬರೋದು ಅಥವಾ ಆನಂತರ ಹೋಗೋದು, ಅದು ಕಾರ್ಯಕ್ರಮದ ಭಾಗವಾಗಿ ಚರ್ಚೆ ಮಾಡ್ತೀವಿ. ದಟ್ ಇಸ್ ಸೆಕೆಂಡ್ರಿ. 2ನೇ ಕಾರ್ಯಕ್ರಮ ಮುಖ್ಯವಾದ ಹೈಲೈಟ್ಸ್ ಏನಂತಂದರೆ 9 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳು ಆಗಮಿಸುವಂಥದ್ದು. ಸೊ 9 ಗಂಟೆ ಅಷ್ಟೊತ್ತಿಗೆ ಇಡೀ ಕ್ಷೇತ್ರದ ಜನ ಎಲ್ಲರೂ, ಇಲ್ಲಿ ಬಹುತೇಕ ಜನರು, ನಮ್ಮ ಕೇಶವರಾಜಣ್ಣ ಒಂದು ಮಾತು ಹೇಳಿದ್ರು, ಎಲ್ಲ ಥರದ ಸಮುದಾಯದವರು ಇಲ್ಲಿ ಬರಬೇಕು ಅಂತ. ನಮ್ಮ ಅಶ್ವಥಣ್ಣರು ಬುಲೆಟ್ ಹೊಡೆದ್ರು, ಸರಿಯಾಗಿ ಜೋರಾಗಿ ಬಿತ್ತದು ಎಲ್ರಿಗೂ. ಇನ್ನೊಂದು, ಈ ಬುಲೆಟು ವರ್ಕೌಟ್ ಆಗಬೇಕಾಗಿರೋದು ಇಡೀ ರಾಜ್ಯಕ್ಕಲ್ಲ, ರಾಜ್ಯಕ್ಕೆ ಎಲ್ಲರಿಗೂ ಸಮಾನವಾಗಿ ಕೊಡಬೇಕು. ಪರ್ಸೆಂಟೇಜ್ ಪ್ರಕಾರ ನಮಗೇನಿದೆ ನಮ್ಮ ಹಕ್ಕು ಕೊಡಬೇಕು. ಯಲಹಂಕ ಕ್ಷೇತ್ರದಲ್ಲಿ ಆಗಬೇಕಿದ್ರೆ ಎಫೆಕ್ಟು. ಸೊ ಯಲಹಂಕ ಕ್ಷೇತ್ರದಲ್ಲಿ ಅನ್ಯಾಯ ಹೆಚ್ಚು, ಈ ಎಲ್ಲ ಸಮುದಾಯಗಳಿಗಾಗಿರೋದು ಯಲಹಂಕ ಕ್ಷೇತ್ರದಲ್ಲಿ. ಆ ಬದಲಾವಣೆಯ ಗಾಳಿ ಇಲ್ಲಿ ಬೀಸಬೇಕು. ಆ ಬದಲಾವಣೆಯ ಗಾಳಿಗೆ ಒಂದು ದೊಡ್ಡ ಪರಿಣಾಮವನ್ನು ಕ್ರಿಯೇಟ್ ಮಾಡೋಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಿದ್ದಾರೆ. ಸೊ ಅವರು ಬಂದು 10 ನಿಮಿಷ ನಮ್ಮ ಜೊತೆ ಇದ್ದು ಮುಂದೆ ಸಾಗ್ತಾರೆ. ಇಲ್ಲಿ 12 ಪ್ರೋಗ್ರಾಮ್ಸ್ ಇದೆ. ನಾವು ಏನು ನಮ್ಮ ಕೃಷ್ಣಣ್ಣವರು, ನಮ್ಮ ಹಿರಿಯ ನಾಯಕರುಗಳ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ಭಾಗದ ಎಲ್ಲ ಹಿರಿಯ ನಾಯಕರಿಗೆ, ಸಮುದಾಯದ ನಾಯಕರುಗಳಿಗೆ ಮತ್ತು ಕೆಲವು ಬೇರೆ ಬೇರೆ ಸಮುದಾಯದ ನಾಯಕರುಗಳಿಗೂ ಅವ್ರ ಲೆಟ್ರೇಟಲ್ಲಿ ಆಹ್ವಾನವನ್ನು ಮಾಡಿದ್ದೀವಿ. ಅದು ಈಗ ಕೃಷ್ಣ ಬೈರೇಗೌಡರಿಗಿರ್ಬೋದು, ಮತ್ತು ನಮ್ಮ CM ಅವ್ರಿಗೂ ಒಂದು ಮತ್ತೆ ಅಫಿಷಿಯಲ್ ರಿಕ್ವೆಷನ್ನು ಕೊಡುವಂಥದ್ದು ಇರ್ಬೋದು, ಸದಾನಂದ ಗೌಡ್ರಿಗಿರ್ಬೋದು, ಸೊ ದೊಡ್ಡಬಳ್ಳಾಪುರದ ಮಾಜಿ MLA ವೆಂಕಟರಮಣಯ್ಯನವ್ರಿಗಿರ್ಬೋದು, ಮತ್ತು ನಮ್ಮ KH ಮುನಿಯಪ್ಪನವರು ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಮಿನಿಸ್ಟ್ರು, ಅವ್ರಿಗೊಂದು ರಿಕ್ವೆಷನ್ನು, ನೆಲಮಂಗಲದಲ್ಲಿ ನಮ್ಮ ಶ್ರೀನಿವಾಸ್ ಅಂತ MLA ಅವ್ರಿಗೊಂದು ರಿಕ್ವೆಷನ್ನು. ಸೊ ಈ ಥರದ ಸಿದ್ದರಾಮಣ್ಣವ್ರಿಗೂ ಒಂದು ಕೊಡೋಣ, ಎಲ್ಲರಿಗೂ ಒಂದು ರಿಕ್ವೆಷನ್ ರೆಡಿಯಾಗಿದೆ. ನಾವು ಕೃಷ್ಣಣ್ಣವ್ರನ್ನ ಮತ್ತು ದಾನಿಗೌಡ್ರನ್ನ, ಚಂದ್ರಣ್ಣವ್ರನ್ನ, ಇವ್ರನ್ನೆಲ್ಲರನ್ನು ಕರ್ಕೊಂಡು ಎಲ್ಲರ ಮನೆಗೂ ಹೋಗಿ ಅದನ್ನು ಒಂದು ಸಲಿಕೆ ಮಾಡಿ ಬರ್ತೀವಿ. 2ನೇದು ನಮ್ಮದೊಂದು ಅಜೆಂಡಾ ಇದೆ CMಗೆ. ಪ್ರಥಮ ಅಜೆಂಡಾ ಏನು ಅಂತಂದರೆ, ನಮ್ಮ ಯಲಹಂಕದಲ್ಲಿ ಒಕ್ಕಲಿಗರಿಗೆ ಮತ್ತು ಒಕ್ಕಲುತನವನ್ನು ಅವಲಂಬಿಸಿರೋ ಅವಲಂಬಿತ ಸಮುದಾಯಗಳೇನಿದ್ದಾವೆ, ನಮ್ಮ ಅಣ್ಣ ತಮ್ಮ ಸೋದರ ಸಮುದಾಯಗಳು, ನಮ್ಮ ಜೊತೆ ದುಡಿಯುವಂಥವು, ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂಥವು, ಈ ಸೋದರ ಸಮುದಾಯಗಳಿಗೆ ಆಗಿರೋ ಮೋಸದ ಬಗ್ಗೆ ಅರಿವು ಮಾಡಿಕೊಟ್ಟು ನಮ್ಮನ್ನು ಸದೃಢಗೊಳಿಸ್ಬೇಕಾದ್ರೆ ನೀವು ಈ ಕಡೆ ಒಂದು ಉತ್ತಮವಾದ ದೃಷ್ಟಿಯನ್ನು ಬೀರಬೇಕು ಅಂತ ಅವ್ರಿಗೆ ಕೇಳ್ಕೊಳ್ಳೋದೊಂದು, ಅದು 1ನೇ ಅಜೆಂಡಾ. 2ನೇ ಅಜೆಂಡಾ ಒಂದು, ಈ ಒಕ್ಕಲಿಗ ಭವನದ ಏನಿದೆ ನಮ್ಮ ಜಾಗ, ಇದ್ರದ್ದು ನೀವು ಸಂಪುಟ ಸಭೆ ಒಳಗಿಟ್ಟು ಅದನ್ನು ಮನ್ನಾ ಮಾಡಿ ಕೊಡಬೇಕು ಅಂತ ಅನ್ನೋದು. ಯಾಕೆಂದರೆ ಯಾವುದೋ ನಮ್ಮದು ಈ ಲೇವಾದೇವಿ ಸಮುದಾಯ ಅಲ್ಲ, ಬೆವರಿನ ಸಮುದಾಯ. ಲೇವಾದೇವಿ ಸಮುದಾಯನೋ ಅಥವಾ ಗುಂಡಾಗಿರಿ ಸಮುದಾಯನೋ ಅಥವಾ ಏನೋ ಒಂದು ಸಮುದಾಯ ಆದರೆ ಅವು ತಂದು ಎಲ್ಲೋ ಮಾಡ್ಕೊಂಡು ಎಲ್ಲೋ ಮುಂಚೆನೇ ಮಾಡ್ಕೊಂಬಿಡ್ತಾರೆ. ನಮಗಾಗಿಲ್ಲ, ರೈತರು ನಮಗೆ ಮಾಡಿಕೊಡಿ ಅಂತ ಕೇಳೋದು ಒಂದು ಅಜೆಂಡಾ, ಇದನ್ನು ಮನ್ನಾ ಮಾಡಿಕೊಡಿ ಅಂತ. ಹಾಗೆಯೇ ಒಕ್ಕಲಿಗ ಅಭಿವೃದ್ಧಿ ನಿಗಮದಲ್ಲಿ, ಕೆಂಪೇಗೌಡ ಅಭಿವೃದ್ಧಿ ನಿಗಮದಲ್ಲಿ 200 ಕೋಟಿ ದುಡ್ಡಿದೆ. ನಮಗೆ ಒಂದು 10 ಕೋಟಿ ಬಿಡುಗಡೆ ಮಾಡಿ ದಯಮಾಡಿ ನಮ್ಮಲ್ಲಿ ಇಲ್ಲಿ ಭವನ ಕಟ್ಟಲಿಕ್ಕೆ ಸಹಕಾರ ಕೊಡಿ ಅಂತ ಕೇಳೋದು ಒಂದು ಅಜೆಂಡಾ. ಈ ಥರದ 3-4 ಅಜೆಂಡಾಗಳನ್ನು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಅಧ್ಯಕ್ಷರ ಲೆಟ್ರೇಡಲ್ಲಿ ಮಾಡಿಬಿಟ್ಟು ನಾವು CMಗೆ ಅವತ್ತು ಅರ್ಪಣೆ ಮಾಡ್ತೀವಿ. ಅವರು ಅದನ್ನು ಮಾಡಿಕೊಳ್ಬೇಕು. ಇದು ರಾಜಕೀಯ ರಹಿತವಾದ, ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಸಮುದಾಯದ ಮತ್ತು ನಮ್ಮ ಸಮುದಾಯ ಅವಲಂಬಿತ ಸಮುದಾಯಗಳ ಸಮಾಜದ ಎಲ್ಲರ ಹಬ್ಬ ಇದು. ನಾವೆಲ್ಲರದ್ದು ಮಾಡೋಣ, ಅಂಬೇಡ್ಕರ್ದು ಮಾಡೋಣ, ಕನಕದಾಸರದ್ದು ಮಾಡೋಣ, ಶರೀಫ್ರದ್ದು ಮಾಡೋಣ. ಮುಂದೆ ನಾವು ಸಾಂಕೇತಿಕ ಅನ್ನೋ ರೂಪದಲ್ಲಿ ಬಿಟ್ಟು ಮಾನಸಿಕವಾಗಿ ಇನ್ವಾಲ್ವ್ ಆಗೇ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಯಲಹಂಕದಲ್ಲಿ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕು, ಒಂದು ಹೊಸ ರಾಜಕೀಯ ವಾತಾವರಣ ಗಾಳಿ ಬರಬೇಕು ಅನ್ನೋದು ಎಲ್ಲರ ಬೈಕೇನೂ ಆಗಿದೆ. ಅದು ನಮ್ಮ ಹಿರಿಯರುಗಳು ಇವತ್ತು ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ.
ಹಾಗಾಗಿ ನಾನು ಹೆಚ್ಚು ಮಾತಾಡಲ್ಲ ವಿಚಾರ, ರಾಜಕೀಯ ವಿಚಾರ. ನಮ್ಮ ಕಾರ್ಯಕ್ರಮ ಈ ರೀತಿ ಇರುತ್ತೆ. ಕಾರ್ಯಕ್ರಮದಲ್ಲಿ ಕಲಾ ತಂಡಗಳು ಭಾಗವಹಿಸ್ತವೆ. ನಾಡಿನ ಅತ್ಯದ್ಭುತ ಕಲಾ ತಂಡಗಳು 10 ತಂಡಗಳು ಬರ್ತವೆ. ಒಂದು ದೊಡ್ಡ ಮೆರವಣಿಗೆ ರೀತಿ, ಬರೀ ವಿಜೃಂಭಣೆಯಲ್ಲ, ಅರ್ಥಪೂರ್ಣ ವಿಜೃಂಭಣೆ. ರೈತಾಪಿ ಸಮುದಾಯದ ಬದುಕಿನ ವಿವಿಧ ಅಂಶಗಳನ್ನು, ವಿವಿಧ ಭಾವನೆಗಳನ್ನು, ವಿವಿಧ ಸ್ವರಲಯಗಳನ್ನು ವ್ಯಕ್ತಪಡಿಸೋ ಹಾಡುಗಳು, ಕಲಾ ತಂಡಗಳು. ಸೊ ಈ ಥರದ ಎಲ್ಲ ಬಗೆಯ ಅಂಶಗಳನ್ನು ಅಲ್ಲಿ ಒಳಗೊಂಡಿರ್ತದೆ. ಕೆಂಪೇಗೌಡರ ಪ್ರತಿಮೆ ಅಲ್ಲೂ ಇರುತ್ತೆ. ಹಿಂದಿನ ದಿವಸನೇ ವೇದಿಕೆ ಆಗುತ್ತೆ. ಇದಕ್ಕೆ ನಮ್ಮೆಲ್ಲ ಯಲಹಂಕದ ಲೀಡರ್ಗಳು ಸಹಕರಿಸಿದ್ದಾರೆ. ಯಲಹಂಕದ ನಮ್ಮ MP ಅವರು ಡಾಕ್ಟರ್ ಸುಧಾಕರ್ ಅವರು ಕೂಡ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಯಾರಾದರೂ ನಮ್ಮ ಲೀಡ್ರ್ ಬೇಕಿತ್ತು, ಬರೀ ನಮ್ಮ ಜೊತೆ ಅನ್ನೋರು. ತಹಶೀಲ್ದಾರರು ಕೆಂಪೇಗೌಡರ ಜಯಂತಿ ಮಾಡೋ ಒಕ್ಕಲಿಗ ಲೀಡರ್ಗಳನ್ನ ನಾನು ಕರೆದು ಮೀಟಿಂಗ್ ಮಾಡಿದ್ದೀನಿ ಅಂತ ಬರ್ಕೊಂತಾರೆ. ಯಾರನ್ನ ಕರೆದವ್ರೆ? ಇವ್ರಿಗಿಂತ ದೊಡ್ಡ ಒಕ್ಕಲಿಗ ಲೀಡ್ರ್ ಯಾರಿದ್ದಾರೆ ಯಲಹಂಕದಲ್ಲಿ? ಒಂದು ಸಂಘದ ಅಧ್ಯಕ್ಷರು ಕೂಡ ಅಫಿಷಿಯಲಿ. ಇವ್ರನ್ನ ಯಾಕೆ ಕರೆದಿಲ್ಲ? ಯಾರು ಅವಾಯ್ಡ್ ಮಾಡಿಸ್ತಾರೆ? ಕರಿಬೇಡ್ರಿ ತಹಶೀಲ್ದಾರ್ಗೆ ಹೇಳಿ ಅವಾಯ್ಡ್ ಮಾಡಿಸ್ತಾರೆ ಯಾರು? ಒಕ್ಕಲಿಗ ಲೀಡರ್ಗಳು ಬೇಡ ಅಂತ. ಅಂದರೆ ನಾಮಕಾವಸ್ಥೆಯ ಕೆಂಪೇಗೌಡ ಜಯಂತಿ ಅನ್ನೋವಂಥ ಒಂದು ಕಾಟಾಚಾರ ಏನಿತ್ತೋ, ಕಾಟಾಚಾರವನ್ನು ಇವತ್ತು ಎಲ್ಲ ಸಮುದಾಯದ ನಮ್ಮ ಹಿರಿಯರುಗಳು ಎದ್ದು ನಿಂತು, ಅದು DYSP ಕೃಷ್ಣಪ್ಪನವ್ರು ಇರ್ಬೋದು, ಕೇಶವ ರಾಜಣ್ಣ ಅವ್ರು ಇರ್ಬೋದು, ನಮ್ಮ ಎಲ್ಲ ಇಲ್ಲಿ ಒಬ್ಬೊಬ್ಬರು ಪ್ರೇಮಣ್ಣ ಇರ್ಬೋದು, ನಮ್ಮ ಅಶ್ವಥಣ್ಣ, ರಾಜ್ಕುಮಾರ್ ಅವರು ಮತ್ತು ನಮ್ಮ ಕಾಂತಣ್ಣ ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ. ಸಾಮುದಾಯಿಕ ಒಗ್ಗಟ್ಟು ಎಲ್ಲ ಸಮುದಾಯಗಳು ಇರಬೇಕು. ಹಿಂದೆ ಎಲ್ಲ ಜಾತಿ ಸಂಘಟನೆ ಮಾಡೋಕ್ಕೆ ಅಳುತ್ತಾ ಇದ್ರು ಜನ 60-70 ದಶಕದಲ್ಲಿ. ಇವತ್ತು ಜಾತಿ ಸಂಘಟನೆ ಮಾಡೋ ಅಂಥದ್ದು ಹಕ್ಕು ಕೇಳೋಕ್ಕೆ ಅನ್ನೋ ರೀತಿ ಒಂದು ಜಸ್ಟಿಫಿಕೇಷನ್ ಇದೆ ಅದಕ್ಕೆ. ಆ ಜಸ್ಟಿಫಿಕೇಷನ್ ಏನಿದೆಯೋ ಅದನ್ನ ಮಾಡೋಣ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ರೂಪುಗೊಳ್ಳಿ. ನಾನು ಇನ್ನೊಂದು, ಯಾರು ಎದರ್ಕೊಂಡು ಬೆದರ್ಕೊಂಡು ಮನೆಯೊಳಗೆ ಕೂತಿದ್ದಾರೆ ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ. ಏನಂತಂದರೆ, ದಯವಿಟ್ಟು ಎದರಬೇಡಿ. ನಮ್ಮ ತಾಯಿ ಬಡವೆ ಇರ್ಬೋದು, ಒಣಕಲಿರ್ಬೋದು, ತರೆಯೇ ಇವ್ರು ಇಳ್ಬೋದು, ಅವಳೇ ನಮ್ಮ ತಾಯಿ ಅಂತ ಹೇಳಬೇಕೆ ಹೊರತು ಬೇರೆಯವ್ರನ್ನ ತಾಯಿ ಅನ್ನೋಕ್ಕಾಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಲಹಂಕದ ಬಂಧುಗಳು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ತಾವೆಲ್ಲ ಬಂದು ಭಾಗವಹಿಸಿ. ಯಾವ ಅಳುಕು ಬಿಳುಕು ಬೇಡ. ನಿಮ್ಮ ರಾಜಕೀಯ ವಿಚಾರ ಏನಿದೆ ನಾವು ತಲೆ ಹಾಕಲ್ಲ. ಸಮುದಾಯದವರು ಮತ್ತು ನಮ್ಮ ಒಕ್ಕಲತನದ ಸಪೋರ್ಟಿವ್ ಸಮುದಾಯಗಳವರು ಎಲ್ಲರೂ ದಯವಿಟ್ಟು ಭಾಗವಹಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ.